ಸಿಲಿಂಡರ್ ಬೆನ್ನಲ್ಲೇ ಹೋಟೆಲ್ನ ತಿಂಡಿ ಕಾಫಿ ದರ ಕೂಡ ಏರಿಕೆಯಾಗೋ ಸಾಧ್ಯತೆ ಇದೆ. ಸಿಲಿಂಡರ್ ಹೊರೆಯನ್ನ ಇಳಿಸಿಕೊಳ್ಳೋದಕ್ಕೆ ಗ್ರಾಹಕರ ದರ ಏರಿಕೆ ಬರೆ ಬೀಳಲಿದೆ. ಗ್ರಾಹಕರಿಗೆ ಸಿಲಿಂಡರ್ ದರ ಏರಿಕೆ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಈ ಮಟ್ಟಿಗಿನ ದರ ಏರಿಕೆ ಆದ್ರೆ ನಾವು ಸುಧಾರಿಸಿಕೊಳ್ಳೋದಾದ್ರೂ ಹೇಗೆ? ಅನಿವಾರ್ಯವಾಗಿ ಗ್ರಾಹಕರ ಮೇಲೆ ಇದರ ಹೊರೆಯನ್ನ ಹಾಕಲೇಬೇಕಾಗತ್ತೆ ಅಂತ ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ. ದೇಶಕ್ಕೆ ಪೂರೈಕೆ ಆಗುವಂತಹ ಗ್ಯಾಸ್ನ ಪೂರೈಕೆಯಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಮತ್ತೊಮ್ಮೆ ಏನು ಕಮರ್ಷಿಯಲ್ನ ಸಿಲಿಂಡರ್ ಏನಿದೆ ಸಿಲಿಂಡರ್ನ ಬರೋಬ್ಬರಿ 991 ರೂಪಾಯಿಗಳನ್ನು ಏರಿಕೆ ಮಾಡಿರ್ತಕ್ಕಂಥದ್ದು. ಈಗ ಏಕಾಏಕಿ ದರ ಜಾಸ್ತಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೂಡ ಈಗ ಅವರು ಆಹಾರ ಪದಾರ್ಥಗಳ ಬೆಲೆಯನ್ನು ಜಾಸ್ತಿ ಮಾಡ್ತಾರಾ ಏನೋ ಅದು ಒಂದು ಕೂಡ ಗೊತ್ತಿಲ್ಲ. ಇವತ್ತಿಂದ ಮತ್ತೆ ಸಿಲಿಂಡರ್ ದರ ಜಾಸ್ತಿ ಆಗಿದೆ. ಏನಾಗ್ತಾ ಇದೆ ಸರ್? ಈಗಲೇ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಜಾಸ್ತಿ ಆದ್ರೂ ಹೋಟ್ಲ್ ನಡೆಸೋದೇ ಭಾರಿ ಕಷ್ಟ ಆಗಿದೆ. ಅಂಥದ್ರಲ್ಲಿ ಈಗ ಇದು ಬೆಲೆ ಜಾಸ್ತಿ ಆಗ್ಬಿಟ್ರೆ ಇನ್ನೂ ಕಷ್ಟ ಆಗೋಯ್ತದೆ. ಹೋಟ್ಲ್ ಕೆಲಸಗಾರರಿಗೆ ಸಂಬಳನೂ ಕೊಡೋಕ್ಕಾಗ್ತಾ ಇಲ್ಲ. ಹಂಗಾಗೋಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ. ಈಗ 3 ತಿಂಗಳಿಂದ ಸಿಲಿಂಡರ್ ರೇಟ್ ಜಾಸ್ತಿ ಆಗ್ತಾನೆ ಇತ್ತು. ಈ ಸಿಲಿಂಡರ್ ರೇಟ್ ಜಾಸ್ತಿ ಆದಮೇಲೆ ನಿಮ್ಮ ವ್ಯಾಪಾರ ಹೆಂಗಾಗ್ತಾ ಇದೆ? ಗ್ರಾಹಕರು ಏನು ಮಾಡ್ತಾವ್ರೆ? ವ್ಯಾಪಾರ ಅರ್ಧಕ್ಕರ್ಧ ಕಡಿಮೆ ಆಗಿದೆ. ಈ ಬಿಸಿಲು ಬೇರೆ, ಗ್ರಾಹಕರು ಬರೋದು ಕಡಿಮೆ ಆಗಿದೆ. ಸಿಲಿಂಡ್ರು ಸಿಗ್ತಾ ಇಲ್ಲ, ವ್ಯಾಪಾರನೂ ಇಲ್ಲ. ಅಂದರೆ ಈಗ ಏನಂದರೆ ಯುದ್ಧ ನಡೀತಾ ಇದೆ. ಯುದ್ಧ ನಡೀತಾ ಇರೋದ್ರಿಂದ ಸಿಲಿಂಡರ್ ಬರ್ತಾ ಇಲ್ಲ, ಗ್ಯಾಸ್ ಬರ್ತಾ ಇಲ್ಲ. ಹಂಗಾಗಿ ಸಿಲಿಂಡರ್ ಕೊಡೋಕ್ಕಾಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಹೋಟ್ಲವ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದಾ ಅಂತ? ಅದೇ ನಡೀತಾ ಇದೆಲ್ಲ. ಇನ್ನೇನು ಸೌದೆ ಒಲೆ ಅದು ಇದು ಕರೆಂಟ್ ಒಲೆ ಅಂತ ವ್ಯವಸ್ಥೆಗಳು ಇದು ಮಾಡ್ಕೊತಾ ಇದೀವಲ್ಲ. ಗ್ರಾಹಕರ ಮೇಲೇ ಇದು ಒತ್ತಡ ಬೀಳ್ತೈತೆ ಸರ್. ಯಾಕೆಂದರೆ ಅವ್ರ ಮಾಲೀಕರು ಪಾಪ ಅವರು ನಡೆಸಬೇಕು. 4 ಜನಕ್ಕೆ ಅವ್ರೂ 4 ಜನ ಇಟ್ಕೊಂಡು ಅವ್ರಿಗೂ ಸಂಬಳ ಕೊಡಬೇಕು. ಗ್ಯಾಸು ಕಡಿಮೆ ಸಿಗ್ತಿಲ್ಲ. ಅವರು ಎಷ್ಟು ಹೇಳ್ತಾರೋ ಅಷ್ಟು ಕೊಟ್ಬಿಟ್ಟು ತಗೊಳ್ಳೇಬೇಕು. ಯಾಕಂದರೆ ಅವ್ರು ನಿಲ್ಸೋಕ್ಕಿಲ್ಲ. ವ್ಯಾಪಾರ ನಡೆಸ್ತಾ ಇರೋದು ಅವ್ರು ನಿಲ್ಲಿಸೋಕ್ಕಾಗಲ್ಲ, ನಿಲ್ಲಿಸಲೇಬೇಕಾಗತ್ತೆ. ಸೊ ಅವರು ಇದೇ ರೀತಿ ನಡೆಸ್ಕೊಂಡು ಹೋಗಬೇಕು ಅಂದರೆ ಅವರು ಎಷ್ಟು ಕೇಳ್ತಾರೋ ಅಷ್ಟು ಕೊಡಬೇಕಾಗತ್ತೆ ಗ್ಯಾಸ್ನವ್ರಿಗೂ ಪಾಪ. ಅದೇ ರೀತಿ ಗ್ರಾಹಕರ ಮೇಲೇನು ಇದೇನು ಎಫೆಕ್ಟ್ ಯಾರ ಮೇಲೆ ಬೀಳುತ್ತೆ ಅಂದರೆ ಗ್ರಾಹಕರ ಮೇಲೂ ಬೀಳುತ್ತೆ. ಯಾಕಂದರೆ ಅವರು ಜಾಸ್ತಿ ಮಾಡಲೇಬೇಕಾಗತ್ತೆ. ಒಂದು ರೂಪಾಯಿ ಅಲ್ಲ, ಇನ್ನೇನು ಮಾಡೋಕ್ಕಾಗತ್ತೆ ಸರ್? ಈಗ ಅಂದರೆ ನಾವು ಹೊರಗಡೆ ಬಂದಾಗ ಮಾಡ್ಕೊಂಡು ತಿನ್ನಲೇಬೇಕಾಗತ್ತೆ. ಈಗ ಹೊರಗಡೆ ಬಂದಿರ್ತೀವಿ, ಒಂದು ಕಡೆ ಅಡ್ಜಸ್ಟ್ ಮಾಡ್ಕೊಂಡು ತಿಂತೀವಿ. ಆದರೆ ಇದನ್ನೆಲ್ಲ ಸರ್ಕಾರದವ್ರು ಏನಾದರೂ ಡಿಸಿಷನ್ ತಗೋಬೇಕು ಸರ್. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮೋದಿ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.